Guess where we are going? ವರ್ಸಾವ ಪೋಲ್ಯಾಂಡ್. ಏನು ಪ್ರೋಗ್ರಾಮ್? ಎಷ್ಟು ದಿನ ಇದ್ದೀರಾ ಇಲ್ಲಿ? ಮಾಡಿರೋದು 3 ದಿವಸ. 3 ದಿನನಾ? ನೀವು ಮಾಡಿರೋ ಪ್ರೋಗ್ರಾಮ್ ನಾವು ಜೊತೆಲಿ ಬರೋದಷ್ಟೇ. ಹಾಂ, ನೈಸ್. ಚೆನ್ನಾಗಿದೆ ಏರ್ಪೋರ್ಟ್, ಸಿಂಪಲ್ ಏರ್ಪೋರ್ಟ್. ಕೆಳಗಡೆ ಬಂದು ಡಿಪಾರ್ಚರು. ನಾವು ಇವಾಗ ಅರೈವಲಲ್ಲಿದ್ದೀವಿ. ಸ್ಮಾಲ್ ಬಟ್ ನೈಸ್ ಏರ್ಪೋರ್ಟ್. ನಾನು ಸಂತೋಷ್ ಇಬ್ಬರು ಮ್ಯಾಚಿಂಗ್ ಇರ್ತೀವಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಸೂರ್ಯ ಮತ್ತು ಅವಳ ಹಸ್ಬೆಂಡು ಬಂದಿದ್ದಾರೆ. ಅವರಿನ್ನ ಇಮಿಗ್ರೇಷನಲ್ಲಿದ್ದಾರೆ, ಬರ್ತಾರೆ ಈಗ. ಸೊ ಮುಂದಕ್ಕೆ ತೋರಿಸೋಣ ಏನೇನಿದೆ ಅಂತ. ಫಸ್ಟ್ ನಾವು ಹೋಗ್ತಾ ಇರೋದು ನಮ್ಮ ಹೋಟೆಲ್ಗೆ. ಟ್ಯಾಕ್ಸಿ ವೇಟಿಂಗ್ ಸ್ವಲ್ಪ ಹೊತ್ತಾಯಿತು, ಯಾಕಂದರೆ ನಾವು 4 ಜನ ಇರೋದ್ರಿಂದ ಕೆಲವು ಟ್ಯಾಕ್ಸಿ ಬರ್ತಾ ಇರಲಿಲ್ಲ. ನಮ್ಮ ಬ್ಯಾಗೇಜು ಮತ್ತು 4 ಜನ ಬರೋಕ್ಕಾಗಲ್ಲ ಅಂತ ಕೊನೆಗೂ ಸಿಕ್ತು. ನಾವಿರುವ ಹೋಟೆಲ್ ಹಾಲಿಡೇ ಇನ್ ಸಿಟಿ ಸೆಂಟ್ರ್ ಹತ್ರನೇ ತೊಗೊಂಡಿದ್ದೀವಿ. ಈ ಹಾಲಿಡೇಯಲ್ಲಿ ನಾವು ಜಾಸ್ತಿ ಏನು ಮಾಡ್ತಾಯಿಲ್ಲ, ಸುಮ್ಮನೆ ರಿಲ್ಯಾಕ್ಸ್ ಮಾಡೋಕ್ಕೆ, ಒಳ್ಳೆ ಫುಡ್ ತಿನ್ನೋಕ್ಕೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ. ಇದೆ ರೂಮು. ಚೆನ್ನಾಗಿದೆ. ಟಿಪಿಕಲ್ ಯುರೋಪ್ ಸ್ಮಾಲ್ ಮಾಡ್ಯುಲರ್ ರೂಮ್. ನಮ್ಮ ರೂಮ್ ವ್ಯೂ ಹೀಗಿದೆ. ಇವಾಗ ಸಾಯಂಕಾಲ 4 ಗಂಟೆ. ವೆದರ್ ಸೂಪರ್ ಆಗಿದೆ. 15-16 ಡಿಗ್ರಿ ಇತ್ತಷ್ಟೇ. ಹಾಗೆ ನಾವು ಸ್ವಲ್ಪ ಫ್ರೆಶ್ ಆಗಿ ಸಿಟಿ ಸೆಂಟರ್ ಕಡೆ ನಡ್ಕೊಂಡು ಹೋಗೋಣ ಅಂತ. ಸ್ವಲ್ಪ ಮಳೆ ಬರ್ತಾ ಇತ್ತು, ಬಟ್ ಅಷ್ಟು ಜೋರಾಗೇನೂ ಇರಲಿಲ್ಲ, ಕೊಡೇಬೇಕಂತ ಇರಲಿಲ್ಲ. ಚೆನ್ನಾಗಿ ನಡಿಬೋದಿತ್ತು. ಸ್ವಲ್ಪ ಡ್ರಿಝಲ್ ಆಗ್ತಾ ಇತ್ತು ಅಷ್ಟೇ. ನನ್ನ ವಾಯ್ಸ್ ನಿಮಗೆ ಒಂದು ಸಲ ಮೂಗಲ್ಲಿ ಮಾತಾಡ್ದಂಗೆ ಇರುತ್ತೆ, ಒಂದು ಸಲ ಸರಿಯಾಗೇ ಇರುತ್ತೆ. ಯಾಕಂದರೆ ಇವಾಗ ಸದ್ಯಕ್ಕೆ ನನಗೆ ತುಂಬಾ ನೋಸ್ ಬ್ಲಾಕ್ ಆಗಿ ಕೋಲ್ಡ್ ಆಗಿದೆ ಅಲ್ಲಿಂದ ವಾಪಸ್ ಬಂದ ಮೇಲೆ. ಸೊ ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಾಯ್ಸ್ನ. ನಮ್ಮ ಥರನೇ ಎಷ್ಟೊಂದು ಜನ ನಡೀತಾನೇ ಇದ್ದರು. ನಾವಿರುವ ಹೋಟೆಲಿಂದ ಜಸ್ಟ್ 15 ನಿಮಿಷಕ್ಕೆ ಸಿಟಿ ಸೆಂಟರ್ ಹತ್ರ ಬಂದ್ವಿ. ಇಲ್ಲಿ ಎಲ್ಲನೂ ತುಂಬ ಕನ್ವೀನಿಯೆಂಟ್. ಪಬ್ಲಿಕ್ ಟ್ರಾನ್ಸ್ಪೋರ್ಟು ತುಂಬಾ ಇದೆ. ಆದರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲೇ ಇಲ್ಲ. ಫಸ್ಟ್ ಡೇ ಅಲ್ವಾ, ಫಸ್ಟ್ ಡೇ ಜಸ್ಟ್ ವಾಕಿಂಗ್, ಎಲ್ಲೂ ಪ್ಲ್ಯಾನ್ ಇಲ್ಲ, ಏನಿಲ್ಲ. ಸುಮ್ಮನೆ ಹತ್ತಿರ ಎಲ್ಲ ಏನೇನಿದೆ ನೋಡೋಣ ಅಂತ ಹೋಗಿದ್ದಷ್ಟೇ. ಆ ವೆದರ್, ಫ್ರೆಶ್ ಏರ್, ಅದನ್ನು ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲ ಸುತ್ತಮುತ್ತ ಜನರನ್ನು ನೋಡಿಕೊಂಡು ನಡ್ಕೊಂಡು ಹಾಗೆ ನಡೀತಾ ನೋಡಿ, ಈ ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಹಸಿರಾಗಿ ಒಂಥರ ಫ್ರೆಶ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. 7 ಗಂಟೆ ಆಗ್ತಾ ಬಂದರೂ ವೆದರ್ ಹೀಗೆ ಇದೆ. ಇಲ್ಲಿ ಸನ್ಸೆಟ್ ಸ್ವಲ್ಪ ಲೇಟ್, ಆದರೆ ವೆದರ್ ಅಂತೂ ಪ್ಲೆಸೆಂಟ್, ತುಂಬಾ ಚೆನ್ನಾಗಿದೆ. ಎಲ್ಲ ಹಾಲಿಡೇಸಲ್ಲೂ ಪ್ಲ್ಯಾನ್ ಮಾಡಿ ಹೋಗಬೇಕಂತ ಇಲ್ಲ ಅಲ್ವಾ? ಯಾಕಂದರೆ ಲೈಫಲ್ಲಿ ಡೈಲಿ ಪ್ಲ್ಯಾನ್ ಇದ್ದಿದ್ದೆ. ಎದ್ದೇಳಬೇಕು, ಕೆಲ್ಸಕ್ಕೆ ಹೋಗಬೇಕು, ಕ್ಲೀನಿಂಗ್ ಮಾಡಬೇಕು, ಅಡುಗೆ ಮಾಡಬೇಕು, ತಿನ್ನಬೇಕು, ಮಲ್ಕೋಬೇಕು, ಆ ಕೆಲಸ ಮುಗಿಸ್ಬೇಕು, ಈ ಕೆಲಸ ಮುಗಿಸ್ಬೇಕು. ಬಟ್ ಈ 3 ಡೇಸ್ ನಮ್ಮ ಡೆಸಿಷನ್ ಏನಂದರೆ ನಾವು ಏನೂ ಮಾಡಲ್ಲ, ಹೆಂಗೆ ಇರುತ್ತೆ ದಿನ ಹಾಕಿ ಕಳಿಯೋಣ, ಗೋ ವಿತ್ ದ ಫ್ಲೋ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಈ ಹೂವುಗಳೆಲ್ಲ. ನೇಚರ್ಸ್ ಮ್ಯಾಜಿಕ್ ಅಂತ ಇದಕ್ಕೆ ಅನ್ನೋದು ಅನಿಸುತ್ತೆ ಅಲ್ವಾ? ಕಷ್ಟಪಟ್ಟು ನಾನು ನೋಡಿದರೆ ದುಬೈಯಲ್ಲಿ 4-5 ಗಿಡ ಬೆಳೆಸೋಕ್ಕೆ ಇಷ್ಟು ಕಷ್ಟಪಡ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ, ಹಸಿರಾಗಿದೆ. ಹಾಗೆ ನಡೀತಾ ನಮ್ಮ ಫಸ್ಟ್ ಸ್ಟಾಪ್ ಚಿಲ್ಡ್ ಬಿಯರ್ ನೋಡಿ. ಇಲ್ಲಿ ತುಂಬಾ ಲೋಕಲ್ ಬ್ರೇವರೀಸ್ ಇದೆ. ಎಲ್ಲ ಕಡೆಯಲ್ಲಿಯೂ ಈ ಕ್ರಾಫ್ಟ್ ಬಿಯರ್ಸ್ ಮಾಡ್ತಾರೆ. ಸೊ ಇಲ್ಲೂ ಅಷ್ಟೇ ಇವ್ರು ಹೇಳಿದರು, ಇವ್ರ ಹತ್ರ 100 ಟೈಪ್ಸ್ ಆಫ್ ಬಿಯರ್ ಇದೆ ಅಂತ. ನಾವೆಲ್ಲರೂ ಒಂದೊಂದು ವೆರೈಟಿದು ಒಂದೊಂದು ತಗೊಂಡ್ವಿ. ಆಮೇಲೆ ಒಂದೊಂದು ಸ್ಲೈಸ್ ಪಿಜ್ಜಾ ತಿಂದ್ವಿ.
ತಿಂದ್ಬಿಟ್ಟು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಳೆನೂ ನಿಂತೋಗಿತ್ತು ಇವಾಗ. ವೆದರ್ ಇನ್ನೂ ಚೆನ್ನಾಗಾಯಿತು. ಸೊ ಅದಕ್ಕೆ ಇನ್ನೂ ಒಂಚೂರು ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೇಟ್ ಆಗ್ತಾ ಇದ್ರೂ ಜನರೆಲ್ಲ ಆರಾಮಾಗಿದ್ದರು. ಕೂತ್ಕೊಂಡು ಏನೋ ತಿನ್ನೋದು, ಕುಡಿಯೋದು, ಇಲ್ಲ ಸುಮ್ಮನೆ ಹಾಗೆ ನಡ್ಕೊಂಡು ಹೋಗೋದು. ಎಷ್ಟು ಆರಾಮಾಗಿ ಎಲ್ಲರೂ ಇದ್ದಾರೆ ಅಂತ ಅನ್ನಿಸ್ತಾಯಿತ್ತು. ನಾವು ಅವ್ರ ಜೊತೆ ಹಾಗೆ ಇದ್ವಿ. ಏನಂದರೆ ಇಲ್ಲಿ ಜನರು ಅಂಥ ಫ್ರೆಂಡ್ಲಿ ಏನಲ್ಲ. ಈಗ ಬೇರೆ ಯುರೋಪಿಯನ್ ಕಂಟ್ರೀಸಲ್ಲಾದರೆ ತುಂಬಾ ಎಲ್ಲ ಮಾತಾಡಿಸ್ತಾರೆ ಬಂದು ಚೆನ್ನಾಗಿ. ಇಲ್ಲಿ ಫಸ್ಟ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದೇ ಇದೆ. ತುಂಬ ಜನರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಆ್ಯಂಡ್ ಅದು ಅಲ್ಲದೆ ಅಪ್ರೋಚ್ ಮಾಡಿದಾಗ ಅಷ್ಟೇನು ಫ್ರೆಂಡ್ಲಿಯಾಗೂ ಇರಲ್ಲ. ಏನು ಕೇಳ್ತೀರಾ ಅದಕ್ಕೆ ಕಷ್ಟಪಟ್ಟು ಇಂಗ್ಲೀಷ್ ಬಂದರೆ ಆನ್ಸರ್ ಮಾಡ್ತಾರೆ. ಸೊ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮಗೆ ಅನ್ನಿಸ್ತು ಜನರು ಅಷ್ಟು ಫ್ರೆಂಡ್ಲಿ ಅಲ್ಲ, ಏನೋ ಒಂಥರ ಇರ್ತಾರೆ, ಸೀರಿಯಸ್ ಸ್ವಲ್ಪ ಅಂತ ಅನ್ನಿಸ್ತು. ಇದು ಫಸ್ಟ್ ಡೇ ವ್ಯೂ ನಮ್ಮದು. ಇಲ್ಲಂತೂ ಡ್ರೈ ಫ್ರೂಟ್ಸ್ದು ರಾಶಿ, ಏನೇನೋ ವೆರೈಟೀಸ್ ಆಫ್ ಸ್ನ್ಯಾಕ್ಸ್, ಸ್ವೀಟ್ ಟ್ರೀಟ್ಸ್ ಎಲ್ಲ ಇತ್ತು. ಆದರೆ ಏನು ಶಾಪಿಂಗ್ ಮಾಡಲ್ಲ ಇವತ್ತು, ಫಸ್ಟ್ ಡೇ ಅಲ್ವಾ. ನಾನು ಸೂರ್ಯ ಹೇಳಿದ್ವಿ ಇವತ್ತು ಸುಮ್ಮನೆ ನೋಡೋದು. ನೋಡ್ತಾ ಈ ಸ್ಟ್ರಾಬೆರೀಸ್ ಎಷ್ಟು ಫ್ರೆಶ್ ಆಗಿದೆ. ಇದನ್ನು ತಿನ್ನೋದಿರೋಕ್ಕೆ ಆಗಲಿಲ್ಲ, ತಿನ್ನಲೇಬೇಕು ಅನ್ನಿಸ್ತು. ಅವರು ಒಳ್ಳೆ ಚಾಕ್ಲೇಟ್ ಸಾಸ್ ಹಾಕ್ಬಿಟ್ಟು ಕೊಟ್ಟರು, ನಾವು ಸರಿಯಾಗಿ ತಿಂದ್ವಿ. ತಿನ್ನೋದನ್ನು ನಿಲ್ಸೋಕ್ಕಾಗಲ್ಲ. ಈ ಥರ ಇಷ್ಟು ಚೆನ್ನಾಗಿರೋದು, ಫ್ರೆಶ್ ಆಗಿರೋದು ಇಟ್ಟರೆ ಹೇಗಿಲ್ಲ ಅನ್ನೋದಲ್ವಾ. ಆ ಚಾಕ್ಲೇಟ್ ಸಾಸ್ ಇಲ್ದಿದ್ರೂ ಚೆನ್ನಾಗಿರೋದು, ಅಷ್ಟು ಸ್ವೀಟ್ ಇತ್ತದು. ಮತ್ತೆ ವಾಕಿಂಗ್ ಕಂಟಿನ್ಯೂ. ನೋಡಿ ಎಲ್ಲ ರೆಸ್ಟೋರೆಂಟ್ಸಲ್ಲೂ ಜನರಿದ್ದಾರೆ. ಇವತ್ತು ಫ್ರೈಡೇ, ಸೊ ಮೋಸ್ಟ್ಲಿ ವೀಕೆಂಡ್ ಇರ್ಬೋದಂತ ಇಷ್ಟು ಆರಾಮಾಗಿದ್ದಾರೆ ಜನರು, ಏನೋ ಗೊತ್ತಿಲ್ಲ. ಆದರೂ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಎಲ್ಲಿಗೂ ಓಡೋ ರಶ್ ಇಲ್ಲ ಯಾರಿಗೂ. ಎಲ್ಲರೂ ಕೂತ್ಕೊಂಡು ತಿನ್ನೋದೊಂದು ಮೇನ್ ಥಿಂಗ್ ಇಲ್ಲಿ. ಇದು ಸೋಪ್ಸ್, ಎಲ್ಲ ಫ್ರೇಗ್ರೆನ್ಸ್ ಸೋಪ್ಸ್, ಫ್ರೆಶ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸು ಫ್ಲೇವರಲ್ಲಿ ಮಾಡಿರೋದು, ಲೋಕಲಿ ಮಾಡಿರೋ ಸೋಪ್ಸ್. ಇದನ್ನು ನೋಡಿಬಿಟ್ಟು ನಾನು ಸೂರ್ಯ ಎಲ್ಲನೂ ತೊಗೋಬೇಕು ಅನ್ನಿಸ್ತು. ಆದರೆ ನಮ್ಮ ಮನೆಯವರು ಪರ್ಮಿಷನ್ ಕೊಟ್ಟಿಲ್ಲ. ಅವರಂದರು 2 ದಿವಸ ಸುಮ್ಮನೆ ಸುತ್ತಾಡಿ ಆಮೇಲೆ ಯೋಚನೆ ಮಾಡೋಣ ಟೈಮ್ ಇದ್ದರೆ. ನಾವು ಒಂಚೂರು ನಡೆದ್ವಿ. ಫುಲ್ ಏರಿಯಾ ಬಂದು ಪ್ಲಾಕ್ ಅಂತ ಹೇಳ್ತಾರೆ. ಪ್ಲಾಕ್ ಅಂದರೆ ಸ್ಕ್ವಯರ್ ಅಥವಾ ಪ್ಲಾಜಾ. ಸೊ ಇಲ್ಲಿ ಎಲ್ಲ ಮೇನ್ ಬಿಲ್ಡಿಂಗ್ಸ್, ಪಬ್ಲಿಕ್ ಆಫೀಸಸ್, ಪಬ್ಲಿಕ್ ಸರ್ವಿಸಸ್ ಲೈಕ್ ಮೆಟ್ರೋ ಸ್ಟೇಷನ್ಸ್, ಮಾಲ್ಸ್ ಎಲ್ಲ ಹತ್ರದಲ್ಲೇ. ವೆದರ್ ಚೆನ್ನಾಗಿರೋದ್ರಿಂದ ಅಲ್ಲಿ ನಡೆಯೋದು ಗೊತ್ತೇ ಆಗಿಲ್ಲ. ಹಾಗೆ ಇವತ್ತಿನ ಈವ್ನಿಂಗ್ ಕಳೆಯಿತು. ಡೇ 2 ಬೆಳಿಗ್ಗೆ ನಮ್ಮ ಸಂತೋಷ ಎದ್ಬಿಟ್ಟು ಕೆಳಗಡೆ ಬಂದು ವೆದರ್ ಹೇಗಿದೆ ಅಂತ ಎಂಜಾಯ್ ಮಾಡ್ತಾ ಇದ್ದಾರೆ. 11 ಡಿಗ್ರಿಗಿತ್ತು. ಆದರೂ ಈ ಚಳಿ ನಮ್ಮ ದುಬೈ ಶೆಕೆಗಿಂತ ಸೂಪರಾಗಿತ್ತು. ಆಮೇಲೆ ನಮ್ಮ ರೆಸ್ಟೋರೆಂಟಲ್ಲೇ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಆಗಿತ್ತು. ಸೊ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೂರ್ಯಾಗ ಅಷ್ಟು ಆಪ್ಷನ್ಸ್ ಇರಲಿಲ್ಲ, ಯಾಕಂದರೆ ನಾನ್ ವೆಜ್ ತುಂಬ ಜಾಸ್ತಿ ಇತ್ತು. ಅವಳು ಅಷ್ಟು ಇಷ್ಟಪಡಲ್ಲ ನಾನ್ ವೆಜ್. ಸೆಕೆಂಡ್ ಡೇ ವಾಕಿಂಗ್ ಸ್ಟಾರ್ಟ್ ಆಗಿದೆ ನಮ್ಮದು. ಆದರೆ ವೆದರ್ ನಿನ್ನೆಕ್ಕಿಂತ ಇವತ್ತು ಸೂಪರ್. ಈ ವೆದರಲ್ಲಿ ನನಗೆ ಎಷ್ಟಾದರೂ ನಡಿಬೋದು. ಮಳೆ ಒಂಚೂರು ಬರ್ತಾ ಇದೆ. ಫ್ಲವರ್ ಮಾರ್ಕೆಟ್ ನೋಡಿ, ಇಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಹೂವು ಇರುತ್ತೆ. ಯಾರಿಗೆ ತೊಗೊಂಡೋಗಿ ಕೊಡ್ತಾರೋ ಗೊತ್ತಿಲ್ಲ, ಆದರೆ ನಾನು ನೋಡೋ ಪ್ರತಿ 5 ಜನರಲ್ಲಿ 2 ಹತ್ರ ಆದರೂ ಹೂವು ಇರುತ್ತೆ. ಆ್ಯಂಡ್ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫ್ಲವರ್ಸ್ ಸಿಕ್ಕತ್ತಲ್ವ, ಅದನ್ನೇ ಮಾರ್ತಾರೆ, ರೀಸ್ನೇಬಲಿ ಪ್ರೈಸ್ಡ್. ನಮಗೂ ಈ ಥರ ಅಲ್ಲಿ ಹೂವು ಸಿಕ್ಕಿ ನನಗೂ ಯಾರಾನ ಈ ಥರ ತಂದು ಕೊಟ್ಟರೆ ಖುಷಿ ಆಗೋದು. ಇವತ್ತು ನಾವು ಹೋಗ್ತಾ ಇರೋದು ವರ್ಸಾವ್ದು ಕಲ್ಚರಲ್ ಸೈಡ್ ಆಫ್ ದ ಟೌನ್. ಇಲ್ಲಿ ಹಿಸ್ಟಾರಿಕ್ ಬಿಲ್ಡಿಂಗ್ಸ್, ಮ್ಯೂಸಿಯಮ್ಸ್, ಕೆಫೇಸ್, ಯೂನಿವರ್ಸಿಟಿ, ಆಮೇಲೆ ಚರ್ಚ್ ಇದೆಲ್ಲ ಇದೆ. ಮಳೆ ಸ್ವಲ್ಪ ಬರ್ತಾ ಇದ್ರು, ಖುಷಿಯಾಗಿ ನಾನು ಸೂರ್ಯ ನಡೀತಾ ಇದ್ವಿ. ಯಾಕೆಂದರೆ ಇವತ್ತು ನಾವು ರೈನ್ಕೋಟು ತಂದಿಲ್ಲ, ಕೊಡೆನೂ ತಂದಿಲ್ಲ. ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ಜೋರಾಗಿ ಮಳೆ ಬರಬಹುದು ಅಂತ. ಸ್ವಲ್ಪ ಚೆನ್ನಾಗೇ ಇತ್ತು,
ಆಮೇಲೆ ಮಳೆ ಜೋರಾಯಿತು. ಎಲ್ಲ ಬಿಲ್ಡಿಂಗ್ಸ್ ತೊಳೆದಿಟ್ಟಂಗಿತ್ತು. ಎನಿ ಬಿಲ್ಡಿಂಗ್ ಇದೇ ಸ್ಪೆಷಾಲಿಟಿ ಯುರೋಪ್ದಲ್ವಾ. ಪ್ರತಿ ಒಂದು ಬಿಲ್ಡಿಂಗು 200 ವರ್ಷ 1000 ವರ್ಷದ ಹಿಂದೆ ಅದನ್ನು ಅಷ್ಟು ಚೆನ್ನಾಗಿ ರೀಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಇವತ್ತು ಏನೋ ಸ್ಪೆಷಲ್ ಡೇ ಅಂತೆ ಇಲ್ಲಿ. ಅದರಿಂದ ಮ್ಯೂಸಿಯಮ್ಸ್ ಎಲ್ಲ ಸಾಯಂಕಾಲ 7 ಗಂಟೆ ಮೇಲೆ ಹೋದರೆ ಫ್ರೀ ಎಂಟ್ರೆನ್ಸ್ ಅಂತ ಇಲ್ಲಿ ಕೆಫೆಯಲ್ಲಿ ಒಬ್ಬರು ಹೇಳಿದರು. ನಾವು ಅಂದ್ಕೊಂಡ್ವಿ ಹೇಗೋ ಮಳೆ ಬರ್ತಾ ಇದೆ, ಬಿಸಿಯಾಗಿ ಒಂದು ಟೀ ಕುಡಿಯೋಣ, ಆಮೇಲೆ ಸಾಯಂಕಾಲ ಮ್ಯೂಸಿಯಂ ನೋಡೋಣ ಅಂತ. ಸ್ವಲ್ಪ ಹೊತ್ತು ಇಲ್ಲೂ ಟೈಮ್ ಪಾಸ್ ಮಾಡಾಯಿತು. ಕೆಫೆ ಎಷ್ಟು ಕ್ಯೂಟ್ ಆಗಿತ್ತು, ಆದರೆ ಯಾರೂ ಜನರು ಇರಲಿಲ್ಲ. ಮಳೆ ಜಾಸ್ತಿ ಆಯಿತು. ಇಲ್ಲಿಂದ ಹೋಗೋಕ್ಕೆ ನಮಗೆ ರೈನ್ ಕೋಟ್ ಬೇಕೇ ಬೇಕು. ಅದಕ್ಕೆ ಅಲ್ಲಿ ಹತ್ರದಲ್ಲಿ ಹೋಗಿ ರೈನ್ ಕೋಟ್ ತೊಗೊಂಡ್ವಿ. ಅದರಲ್ಲೂ ನಮ್ಮ ಸೂರ್ಯ ಮುಖ ನೋಡಿ ಏನು ಖುಷಿಯ ರೈನ್ ಕೋಟ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು. ಹಾಗೆ ರೈನ್ ಕೋಟ್ ಹಾಕ್ಕೊಂಡು ನಮ್ಮ ವಾಕಿಂಗ್ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಕೊಡೆ ರೈನ್ ಕೋಟ್ ಇಲ್ದಿರೋರೆಲ್ಲ ನಿಂತ್ಕೊಂಡು ಕಾಯ್ತಾ ಇರಬೇಕಾದ್ರೆ ನಮ್ಮ ಥರನೇ ಎಷ್ಟೊಂದು ಜನ ಮಳೆಯಲ್ಲಿ ನಡೆಯೋಕ್ಕೆ ಇಷ್ಟಪಟ್ಟಿದ್ರು ಅನಿಸುತ್ತೆ, ನಡೀತಾನೇ ಇದ್ದರು. ಹೀಗೆ ನಡೆದು ಎಲ್ಲ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಏನೇನಿದೆ ಎಲ್ಲ ನೋಡ್ತಾ ನಾವು ವಿಸ್ತುಲಾ ಬೊಲಿವಾರ್ಡ್ಸ್ ಕಡೆ ಬಂದ್ವಿ. ಇದು ವಿಸ್ತುಲಾ ಬೊಲಿವಾರ್ಡ್ಸ್. ಈ ವಿಸ್ತುಲಾ ಬೊಲಿವಾರ್ಡ್ ಬಂದು ರಿವರ್ ಸೈಡ್ ವಾಕಿಂಗ್. ಇಲ್ಲಿ ವಾಕಿಂಗ್, ಜಾಗಿಂಗ್ ಆ್ಯಂಡ್ ಈವನ್ ಮಕ್ಕಳನ್ನೂ ಕರ್ಕೊಂಡು ತುಂಬ ಜನ ಬರ್ತಾರೆ. ಆಟ ಆಡೋಕ್ಕೆ ತುಂಬ ಜಾಗ ಇದೆ. ಆ್ಯಂಡ್ ಇದು ಇವಾಗ ರೀಡೆವಲಪ್ಮೆಂಟ್ ಆಗಿರೋ ಏರಿಯಾ. 10-12 ವರ್ಷದ ಹಿಂದೆ ಆಗಿರೋದಂತೆ ಇದು. ಅಲ್ಲಿ ಕಾಣಿಸ್ತಿರೋ ವೈಟ್ ಕಲರ್ ಪೋಲ್ಸ್, ಅದರಷ್ಟು ಹೈಟ್ಗೆ ಮಳೆ ಬಂದಾಗ ನೀರು ಬರುತ್ತಂತೆ ಇಲ್ಲಿ. ತುಂಬ ಫ್ರೆಶ್ ಆ್ಯಂಡ್ ನೈಸ್ ಅನ್ನಿಸ್ತು. ಸೊ ಇಲ್ಲಿಂದ ಇವಾಗ ಮುಂದಕ್ಕೆ ನಾವು ಪ್ರಾಗ ಡಿಸ್ಟ್ರಿಕ್ಟ್, ಇನ್ನೊಂದು ಸೈಡ್ ಆಫ್ ದ ಟೌನ್, ಈ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇದ್ದೀವಿ. ಆ ಸೈಡ್ ಆಫ್ ದ ಟೌನಲ್ಲಿ ಇರೋದು ಪ್ರಾಗ ಡಿಸ್ಟ್ರಿಕ್ಟ್. ಇದು ಸ್ವಲ್ಪ ರೂರಲ್, ಅಷ್ಟೇನು ಮುಂದುವರೆದಿಲ್ಲ ಆ ಜಾಗ. ಇನ್ನು ತುಂಬಾ ಹಳೆ ಬಿಲ್ಡಿಂಗ್ಗಳು ಮತ್ತು ಜನರನ್ನು ನೋಡಿದರೂ ಅಷ್ಟೇ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಲ್ಲೇ ಇರೋದು ವೋಡ್ಕಾ ಮ್ಯೂಸಿಯಂ. ನಾವು ಅದಕ್ಕೆ ಆ ಕಡೆ ನಡ್ಕೊಂಡು ಹೋದ್ವಿ. ಆಯಿತು, ಒಂದು 45 ನಿಮಿಷದ ವಾಕ್ ಆದರೂ ಆಗಿದೆ ಆ ಕಡೆಯಿಂದ ಈ ಕಡೆ ಬರೋ ಅಷ್ಟಕ್ಕೆ. ಆಮೇಲೆ ಈ ಸೈಡ್ ಅಲ್ವಾ ಅಷ್ಟು ಕ್ಲೀನ್ ಇಲ್ಲ, ಆ ಕಡೆ ಇನ್ನೂ ತುಂಬ ಚೆನ್ನಾಗಿತ್ತು. ಇದೇ ವೋಡ್ಕಾ ಮ್ಯೂಸಿಯಂ ಒಳಗಡೆ ನಾವು ಸ್ವಲ್ಪ ವೋಡ್ಕಾ ಶಾಪಿಂಗ್ ಮಾಡಿದ್ವಿ. ಬೇರೆ ಬೇರೆ ವೆರೈಟೀಸ್ದು ಫ್ರೂಟ್ ಫ್ಲೇವರ್ಸ್, ಚಾಕ್ಲೇಟ್ ಫ್ಲೇವರ್ಸ್, ನಟ್ ಫ್ಲೇವರ್ಸ್ ಎಲ್ಲ ಇತ್ತು. ಅದೆಲ್ಲ ತೊಗೊಂಡ್ವಿ. ಅಂದರೆ ಜಾಸ್ತಿ ಏನಿಲ್ಲ, ಒಂದು 2 ಬಾಟಲ್ ತೊಗೊಂಡ್ವಿ ಅಷ್ಟೇ, ಇಲ್ಲಿ ಬಂದಿದೆ ಇತ್ತಲ್ಲ ಅಂತ. ಆಮೇಲೆ ಇಲ್ಲೇ ಒಂಚೂರು ಓಡಾಡಿ ಒಂಚೂರು ತಿಂದ್ವಿ. ಆ ಟೂರಲ್ಲೇ, ವೋಡ್ಕಾ ಟೂರಲ್ಲೇ ತಿನ್ನೋಕ್ಕಿತ್ತು. ಅದಾದ ನಂತರ ನಾವು ಇನ್ನೊಂದು ಬ್ರೇವರಿಗೆ ಬಂದ್ವಿ. ಇದು ಬ್ರೋವರಿ ಅಂತ ಜಾಗ. ಸೊ ಇಲ್ಲಿ ಬ್ರೂವರಿ ಇದೆ ಮತ್ತು ಫುಡ್ ಜಾಯಿಂಟ್ಸ್, ಒಂದು ಫುಡ್ ಹಾಲ್ ಥರ ಜಾಗ ಇದೆ, ಆ್ಯಂಡ್ ನೈಟ್ ಕ್ಲಬ್ ಎಲ್ಲನೂ ಇದೆ. ನಾವು ಮಧ್ಯಾಹ್ನ ಹೊತ್ತು ಬಂದಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ತುಂಬಾ ದೊಡ್ಡ ಜಾಗ. ಮೋಸ್ಟ್ಲಿ ಈವ್ನಿಂಗ್ ಬಂದರೆಲ್ಲ ತುಂಬ ರಶ್ ಇರ್ಬೋದು, ಯಾಕಂದರೆ ಅವ್ರು ಕೇಳ್ತಾಯಿದ್ರು ಈವ್ನಿಂಗ್ ಆದರೆ ಬುಕ್ಕಿಂಗ್ ಮಾಡಿ ಬರಬೇಕು ಅಂತ ಹೇಳಿ. ನಾವು ಹೇಗೂ ಈ ಏರಿಯಾಗೆ ಬಂದಾಗಿತ್ತು, ಅದರಿಂದ ಟ್ರೈ ಮಾಡೋಣ. ಇದ್ರ ಬಗ್ಗೆ ರಿವ್ಯೂಸ್ ನಾವು ಗೂಗಲಲ್ಲಿ ನೋಡಿದಾಗ ತುಂಬ ಚೆನ್ನಾಗಿತ್ತು, ಅದರಿಂದ ಇಲ್ಲಿ ಬಂದಿದ್ದು. ನೋಡಿ, ಇಂಟೀರಿಯರ್ಸ್ ಎಲ್ಲ ತುಂಬ ಸೂಪರ್ ಆಗಿದೆ. ಹಾಗೆ ಇಲ್ಲಿಯ ಸರ್ವಿಸ್ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿಯ ಸ್ಟಾಫ್ ಗಾಸಿ ಅಂತ ಹೇಳೋ ಒಬ್ಬಳು ಸರ್ವ್ ಮಾಡಿದ್ದು ನಮಗೆ. ವೆರೈಟೀಸ್ ಆಫ್ ಬಿಯರ್ ನಮಗೆ ಹೇಳಿದ್ಲು, ಟ್ರೈ ಮಾಡಲಿಕ್ಕೆ ಏನೇನು ವೆರೈಟೀಸ್ ಇದೆ ಅಂತ. ಅದು ಟ್ರೈ ಮಾಡಿದ್ವಿ. ಫುಡ್ ಏನು ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸರ್ವಿಸ್. ಆ್ಯಕ್ಚುಲಿ ನನ್ನ 2 ದಿವಸದ ಎಕ್ಸ್ಪೀರಿಯೆನ್ಸಲ್ಲಿ ಇವತ್ತು ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಇದು ಆರ್ಟಿಚೋಕ್ ಸೂಪ್ ಆ್ಯಂಡ್ ಡಂಪ್ಲಿಂಗ್ಸ್ ತುಂಬಾ ಚೆನ್ನಾಗಿತ್ತು. ನಮ್ಗೆ ಇಷ್ಟ ಆಯ್ತು ಈ ಜಾಗ. ಇವಾಗ ರೂಮ್ಗೆ ಹೋಗಿ ಒಂಚೂರು ರೆಸ್ಟ್ ತೊಗೊಂಡು ಸಾಯಂಕಾಲ ಮತ್ತೆ ಇದೇ ಏರಿಯಾಗೆ ಬಂದ್ವಿ. ಇವಾಗ ಮಳೆ ಇರಲಿಲ್ಲ, ವೆದರ್ ಸೂಪರ್ ಆಗಿತ್ತು. ಇದು ಸೆಂಟ್ ಆನ್ಸ್ ಗಾರ್ಡನ್. ಮತ್ತು ತುಂಬಾ ಗಿಡಗಳು, ಹೂವು ಇದೆ ಈ ಜಾಗದಲ್ಲಿ. ತುಂಬ ಚೆನ್ನಾಗಿತ್ತು. ಇಲ್ಲೊಂದಷ್ಟು ಹೊತ್ತು ಹಾಗೆ ಕೂತ್ಕೊಂಡಿರೋಣ ಅಂತ ಅನ್ನಿಸ್ತು. ನೋಡಿ ಕ್ಯೂ ಹೇಗಿದೆ.
ಅವ್ರು ಹೇಳಿದ್ರಲ್ಲ ಸಾಯಂಕಾಲ ಬನ್ನಿ ಫ್ರೀ ಎಂಟ್ರೆನ್ಸ್ ಮ್ಯೂಸಿಯಮ್ಗೆ ಅಂದರೆ ಈ ಥರ ಕ್ಯೂ ಇದೆ. ಒಂದಷ್ಟು ಹೊತ್ತು ನೋಡಿದ್ವಿ, ಸಾಕಾಯಿತು ನಮಗೂ. ಒಂದು ರೌಂಡ್ ನಡ್ಕೊಂಡು ಬಂದು ಆಮೇಲೆ ನೋಡೋಣ ಅಂತ ಹಾಗೆ ಹೋಗ್ತಾ ಇಲ್ಲಿ ಆ್ಯಂಬರ್, ಇಲ್ಲಿ ತುಂಬ ಒಥೆಂಟಿಕ್ ಆ್ಯಂಬರ್ ಸಿಗುತ್ತೆ. ನಾನು ಸೂರ್ಯ ಒಂಚೂರು ಶಾಪಿಂಗ್ ಇಲ್ಲಿ ಮಾಡಲೇಬೇಕಾಯಿತು. ಇಷ್ಟು ದೂರ ಬಂದ ಮೇಲೆ ಶಾಪಿಂಗ್ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ. ನಾನೊಂದು ಬ್ರೇಸ್ಲೆಟ್ ತೊಗೊಂಡೆ, ಅವಳು ಒಂದು ಬ್ರೇಸ್ಲೆಟ್ ಮತ್ತು ಓಲೆ ತೊಗೊಂಡ್ಳು. ಮತ್ತೆ ವಾಪಸ್ ಬಂದರೆ ಕ್ಯೂ ಹಾಗೇ ಇತ್ತು. ಜನ ಮರಳು ಜಾತ್ರೆ ಮರಳು ಅಂತ ಹೇಳ್ತಾರಲ್ಲ, ಹಾಗೆ ನಾವು ಈ ಜನರನ್ನು ನೋಡಿಕೊಂಡು ಜಾಗ ನೋಡಿಕೊಂಡು ಇಲ್ಲೇ ನಿಂತಿದ್ವಿ ಎಷ್ಟೋ ಹೊತ್ತು. ಆ ಕ್ಯೂವಲ್ಲಿ ನಿಲ್ಲಬೇಕಾ ಅಥವಾ ತಿನ್ನಕ್ಕೆ ಹೋಗೋದಾ ಎಲ್ಲಾದರೂ ಅಂತ ಯೋಚನೆ ಮಾಡಿ ಕೊನೆಗೆ ಆ ಕ್ಯೂ ನೋಡೋಕ್ಕಾಗದೆ ತಿನ್ನೋಕ್ಕೆ ಹೋಗಬೇಕಾಯ್ತು. ನಾವಿಲ್ಲಿ ಕೂತ್ಕೊಂಡು ಕ್ಯೂವಲ್ಲಿ ನಿಂತಿರೋ ಎಲ್ಲ ಜನರನ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅದು ಏನು ಪೇಷನ್ಸ್ ಅಪ್ಪ, ಅಷ್ಟು ಜನರು ಕಾಯ್ತಾ ಹೋಗ್ತಾಯಿದ್ರು ಆ ಮ್ಯೂಸಿಯಂ ಒಳಗೆ. ಇಲ್ಲಿ ಇನ್ನೊಂದು ಸೂಪ್ ಟ್ರೈ ಮಾಡಿದ್ವಿ, ಇದು ತುಂಬ ಚೆನ್ನಾಗಿತ್ತು. ಡೇ 3 ನಾವು ಬಂದಿರೋದು ಪೋಲೆಂಡ್ ಮ್ಯೂಸಿಯಂ ಆಫ್ ಹಿಸ್ಟ್ರಿ. ಇದರಲ್ಲಿ ಬಂದು ಎಲ್ಲ ಜ್ಯೂಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. 1000 years ಬ್ಯಾಕ್ ಟು ಹಿಸ್ಟ್ರಿ ಇದು. ನಿಮಗೆ ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಜ್ಯೂಸ್ದು ಲೈಫ್ ಇನ್ ಪೋಲ್ಯಾಂಡ್ ಹೇಗಿತ್ತು, ಏನಾಯಿತು, ಈ ಪ್ಲೇಸ್ ತುಂಬಾ ಇಂಟ್ರೆಸ್ಟಿಂಗ್. ಸಂತೋಷನ ಬಿಟ್ಟಿದ್ರೆ ಇಲ್ಲಿ ಒಂದು ದಿವಸ ಇಡೀ ಇದ್ದಿರೋರು, ಆದರೆ ನನಗೂ ಸೂರ್ಯಾಗ ಅಷ್ಟೊತ್ತು ಇರೋಕ್ಕಾಗಲಿಲ್ಲ. ಒಂದು 3 ಅವರ್ಸಲ್ಲಿ ನಾವು ಆಚೆ ಬಂದ್ವಿ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಪ್ಲೇಸ್. ಆಮೇಲೆ ಗೊತ್ತಲ್ಲ ನೆಕ್ಸ್ಟ್ ಸ್ಟೆಪ್ ತಿನ್ನೋದು. ಇವತ್ತು ಇನ್ನೊಂದಷ್ಟು ವೆರೈಟೀಸ್ ಆಫ್ ಫುಡ್, ಪಿಜ್ಜಾ, ಮತ್ತು ಇಲ್ಲಿ ಬಂದಿರೋದು ಸಿನಮಾನ್ ರೋಲ್. ಇಷ್ಟ ಮಾಡ್ತಾನೇ ಇದ್ದರು, ಜನರು ತೊಗೊಂಡು ಹೋಗ್ತಾನೇ ಇದ್ದರು. ಮಾಡ್ತಾ ಇರೋಳಿಗೆ ಏನು ಪೇಷನ್ಸ್, ಒಂದು ಮಿಷಿನ್ ಥರ ಮಾಡ್ತಾನೇ ಇದ್ದಾಳೆ ರೋಲ್ಸ್. ಒಂದು ಸೈಡಲ್ಲಿ, ಇನ್ನೊಂದು ಕಡೆಯಲ್ಲಿ ಆರ್ಡರ್ಸ್ ಬರ್ತಾ ಇದೆ, ಜನರು ತಿಂತಾ ಇದ್ದಾರೆ. ನಾವು ಎಲ್ಲರೂ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಮತ್ತೆ ನಡೆಯೋದಾಯಿತು, ನಡೆದು ಹೋಟೆಲ್ಗೆ ಹೋದ್ವಿ ವಾಪಸ್. ಈ 3 ದಿವಸ ಬರೀ ತಿಂದಿದ್ದು ಕುಡ್ದಿದ್ದು ನಡೆದಿದ್ದು. ತಿಂದಿದ್ದು ಕುಡ್ದಿದ್ದೆಲ್ಲ ಕರಗೋಯ್ತು, ಇಷ್ಟೊಂದು ನಡೆದ್ವಲ್ಲ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ, ಯಾವುದಾನ ವೆಕೇಷನ್ಗೆ ಹೋಗಿ ಏನೂ ಪ್ಲ್ಯಾನ್ ಇಲ್ಲದೆ ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಟ್ಟು ಬರೋಕ್ಕೆ. ಯಾಕೆ ಯಾವಾಗಲೂ ಪ್ಲ್ಯಾನ್ ಬೇಕು ಲೈಫಲ್ಲಿ ಅಲ್ವಾ. ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ನಮ್ಮ ಫ್ಲೈಟ್ ನಾಳೆ ಬೆಳಿಗ್ಗೆ ವಾಪಸ್ ದುಬೈಗೆ ಹೋಗಲಿಕ್ಕೆ. ಬಟ್ ಬ್ಯೂಟಿಫುಲ್ ಮೆಮರೀಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಮತ್ತೆ ಈ ಥರ ಇನ್ನೊಂದು ವೆಕೇಷನ್ಗೆ ಬರಬೇಕು ಅಂತ ಅನಿಸಿದೆ.